ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೇ ಸರ್ವವಿದ್ಯಾ ಪ್ರದಾ ಭವ. ವಿದ್ಯಾಂ ದೇಹಿ ಯಶೋ ದೇಹಿ ಕವಿತ್ವಂ ದೇಹಿ ದೇವಿ ಮೇ ಮೂಢತ್ವಂಚ ಹರೇ ದೇವಿ ತ್ರಾಹಿ ಮಾಂ ಶರಣಾಗತಂ. ಅಸಾಧ್ಯ ಸಾಧಕ ಸ್ವಾಮಿಂ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಸದ್ಗುರುಭ್ಯೋ ನಮಃ. ಮಹಾಗಣಾಧಿಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿರ್ವಾಸ್ತು ಖ್ಯಾತಿಯ ಮಣಿಕಂಠ ಭಟ್. ವಿಶೇಷವಾಗಿ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯುಗಾದಿ ಹಬ್ಬಕ್ಕೆ ಹೆಚ್ಚಿನದಾದಂಥ ಪ್ರಾಮುಖ್ಯತೆ. ಯಾಕಂದರೆ ಈ ದಿನದಿಂದನೇ ನಮಗೆ ಹೊಸ ವರ್ಷ ಶುರುವಾಗುವಂಥದ್ದು. ಈ ಯುಗಾದಿಯ ಸಮಯದಲ್ಲಿ ನಮ್ಮ ಹಬ್ಬ ಆಚರಣೆ ಯಾವ ರೀತಿ ಇದೆ ಅಂತಂದರೆ, ಕೇವಲ ಮನುಷ್ಯರು ನಾವಷ್ಟೇ ಸಡಗರದಿಂದ ಹಬ್ಬದಿಂದ ಸಂಭ್ರಮ ಮಾಡೋದಲ್ಲ, ಇಡೀ ಪ್ರಕೃತಿಯೆಲ್ಲ ಸಂಭ್ರಮದಿಂದ ಕೂಡಿರುತ್ತೆ. ಯಾವ ರೀತಿ? ಇದೇ ಯುಗಾದಿ ಹಬ್ಬದ ಟೈಮಲ್ಲಿ ಎಲ್ಲ ಚಿಗುರು ಹೊಡೆಯುವಂಥ ಸಮಯ. ಚಿಗುರು ಹೊಡೆದು ಹಸಿರಿನಿಂದ ಇಡೀ ಪ್ರಕೃತಿಯ ಕಂಗೊಳಿಸ್ತಾ ಇರುತ್ತೆ. ಹೊಸದಾಗಿ ಹೂ ಬಿಡುವಂಥ ಸಮಯ, ಮತ್ತೆ ಎಲ್ಲ ವೃಕ್ಷಗಳು ಫಲವನ್ನು ಬಿಡುವಂಥ ಒಂದು ಸಮಯ. ನೋಡಿ ನಮ್ಮ ಸನಾತನ ಸಂಸ್ಕೃತಿ ಹಿರಿಮೆ ಹೇಗಿದೆ ಅಂತ. ಇದೇ ರೀತಿಯಾಗಿ ಈ ಯುಗಾದಿ ಹಬ್ಬದಲ್ಲಿ ನಾವು ಆಚರಣೆಗೆ ಉಪಯೋಗಿಸುವಂಥದ್ದು ಪ್ರಮುಖವಾಗಿ ನಾವು ಏನು ಸೇವನೆ ಮಾಡ್ತೀವಿ ಯುಗಾದಿ ಹಬ್ಬದ ದಿನ ಅಂದರೆ ಬೇವು ಬೆಲ್ಲ. ಹೌದಲ್ವಾ? ಏನಕ್ಕಂತಂದರೆ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು ಅಂತ ಪ್ರಮುಖವಾಗಿ. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಈ ಹಬ್ಬದ ದಿನ ಬೇವನ್ನು ಸವಿಯೋದೇ ಇಲ್ಲ, ಬರೀ ಬೆಲ್ಲದ ಸವಿಯನ್ನು ಮಾತ್ರ ಸವಿತಾರೆ. ಅದೇ ರೀತಿಯಾಗಿ ಈ ವರ್ಷ ಯುಗಾದಿ ಹಬ್ಬ ಏನಿದೆ, ಈ ಯುಗಾದಿ ಹಬ್ಬದಲ್ಲಿ ಈ ಸಂವತ್ಸರದ ಹೆಸರು ಪರಾಭವನಾಮ ಸಂವತ್ಸರ ಅಂತ. ಅಂದರೆ ಪ್ರಮುಖವಾಗಿ ಈ ಯುಗಾದಿ ಹಬ್ಬವನ್ನ ಎರಡು ವಿಧವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಮೊದಲನೇದು ಚಾಂದ್ರಮಾನ ಯುಗಾದಿ. ಪ್ರಮುಖವಾಗಿ ನಾವೆಲ್ಲ ಆಚರಣೆ ಮಾಡುವಂಥ ಯುಗಾದಿ ಹಬ್ಬ ಇದು ಚಾಂದ್ರಮಾನ ಯುಗಾದಿ ಆಗಿರುತ್ತೆ. ಈ ಚಾಂದ್ರಮಾನ ಯುಗಾದಿಯಲ್ಲಿ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಹಬ್ಬನ, ಇದು ಯಾವ ರೀತಿ ಅಂತಂದರೆ ಚಂದ್ರನ ಚಲನೆಯ ಆಧಾರದ ಮೇಲೆ ನಾವು ಆಚರಣೆ ಮಾಡೋ ಯುಗಾದಿ ಹಬ್ಬನೇ ಈ ಚಾಂದ್ರಮಾನ ಯುಗಾದಿ ಹಬ್ಬ ಆಗಿರುತ್ತೆ. ಅದೇ ರೀತಿ ಮತ್ತೊಂದು ಪದ್ಧತಿ ಇದೆ. ಯಾವ ರೀತಿ ಅಂತಂದರೆ ಸೌರಮಾನ ಯುಗಾದಿ ಪದ್ಧತಿ. ಸೂರ್ಯನ ಚಲನೆಯ ಆಧಾರದ ಮೇಲೆ ಏನು ಆಚರಣೆ ಮಾಡ್ತೀವಿ ಇದು ಸೌರಮಾನ ಯುಗಾದಿ ಪದ್ಧತಿ ಆಗಿರುತ್ತೆ. ಈ ರೀತಿಯಾಗಿ ಎರಡು ಯುಗಾದಿ ಪದ್ಧತಿ ಇದೆ. ಅದರಲ್ಲೂ ನಾವು ಇವತ್ತೆಲ್ಲ ಏನು ಆಚರಣೆ ಮಾಡ್ತಾ ಇದ್ವಿ ಇದು ಚಾಂದ್ರಮಾನ ಯುಗಾದಿ ಪದ್ಧತಿ. ಮತ್ತೆ ಯುಗಾದಿ ಹಬ್ಬ ಬರ್ತಾ ಇದ್ದಂಗೆ ಎಲ್ಲರಲ್ಲೂ ಒಂದು ಹೊಸ ಹುರುಪು. ಅಂದರೆ ಹೊಸ ವರ್ಷ ನಮಗೆಲ್ಲ ಸನಾತನ ಧರ್ಮ ಆಚರಣೆ ಮಾಡೋರಿಗೆ ಯುಗಾದಿ ಹಬ್ಬದ ದಿನ ಪ್ರಮುಖವಾಗಿ ಈ ವರ್ಷದ ಫಲ ಹೇಗಿದೆ ಅಂತ ಎಲ್ಲರೂ ತಿಳ್ಕೊಂತಾರೆ. ಅಂದರೆ ಇಡೀ ವರ್ಷ ಹೇಗಿರುತ್ತೆ, ನಮ್ಮ ದೇಶ ಹೇಗೆ ಸಾಗಬಹುದು, ನಮ್ಮ ಪ್ರಕೃತಿ ನಮ್ಮ ಸಮಾಜ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಸಾಗಬಹುದು, ಇದು ಕೂಡ ಜ್ಯೋತಿಷಾಸ್ತ್ರ ನಮಗೆ ತಿಳಿಸುತ್ತೆ. ಅದೇ ರೀತಿಯಾಗಿ ಮನುಷ್ಯನಿಗೆ ಗ್ರಹಗಳು ಬೀರುವಂಥ ಪರಿಣಾಮಗಳು ಯಾವ ಯಾವ ರಾಶಿಯವರಿಗೆ ಏನೇನು ಫಲವನ್ನು ಉಂಟು ಮಾಡುತ್ತದೆ, ಇದು ಪ್ರಮುಖವಾಗಿ ಆಚರಣೆಗೆ ಬರುವಂಥದ್ದು.